ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ಒಂದು ಅದ್ಭುತವಾದಂಥ ನಿಮಗೆ ಒಂದು ನಾಗಬೆತ್ತುಗಳು ತೋರಿಸ್ತಾ ಇದ್ದೀನಿ. ಅಂದರೆ ಇದನ್ನು ನೀವು ಕೇಳಿರ್ತೀರ, ಅದು ಬೇಕು ಅಂತ ಅವ್ರಿಗೋಸ್ಕರ ನಾನು ತರಿಸಿದ್ದೀನಿ. ಇವಾಗ ಇದನ್ನು ನೋಡ್ತಾ ಇದ್ದೀರಲ್ಲ, ಆದಷ್ಟು ಬೇಗ ಬಂದು ತಗೊಂಡೋಗಿ. ಇದನ್ನು ನಾನು ತರಿಸಿರೋದು ಸ್ವಲ್ಪನೇ, ಯಾಕೆಂದರೆ ಇವಾಗ ಇವೆಲ್ಲ ಸಿಗ್ತಾ ಇಲ್ಲ. ಅದರಿಂದ ಇದು ನಿಮಗೋಸ್ಕರ ನಾನು ಒಂದು ತಿಂಗಳಿಂದ ಕೇಳ್ತಾ ಇದ್ದೀರಾ, ಅಮ್ಮ ನನಗೆ ಬೆತ್ತ ತರಿಸ್ಕೊಡಿ ಅಂತ. ನಿಮಗೆ ನಾನು ಹೇಳಿದ್ದೀನಲ್ವ, ಒಂದು ವಾರದಲ್ಲಿ ತರಿಸ್ಕೊಡ್ತೀನಿ ಅಂತ. ಇವಾಗ ನೋಡಿಕೊಂಡು ಬಂದು ತಗೊಂಡೋಗಿ. ಆಮೇಲೆ ತಗೊಂಡು ಖಾಲಿ ಆದಮೇಲೆ ನಂದಿದ್ದಿಲ್ಲ, ಅದಕ್ಕೆ ನಿಮಗೆ ಇದನ್ನು ತಿಳಿಸ್ತಿದ್ದೀನಿ. ಇಂಥ ನಾಗಬೆತ್ತುಗಳು ನೋಡಿ, ಇಂಥ ಅದ್ಭುತವಾದಂಥ ನಾಗಬೆತ್ತುಗಳನ್ನ ನೀವು ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಯಾವ ರೀತಿಯಾಗಿ ಇದರಿಂದ ನೀವು ಸಿದ್ಧಿ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಇದು ನೋಡಿ, ಇದು ಬಂದು ತುಂಬ ಒಂದು ಅರ್ಧ ಬಾರಿದೆ ಇದು. ಸಾಮಾನ್ಯವಾಗಿ ಇದರಲ್ಲಿ ನಿಮ್ಗೆ ಇಲ್ಲಿ ತೋರಿಸೋದ್ರಿಂದ ನಿಮ್ಗೆ ಗೊತ್ತಾಗೋದಿಲ್ಲ. ಅರ್ಧ ಬಾರಿದೆ, ದಪ್ಪನೂ ಇದೆ ಇದರಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಇದರಿಂದ ನಮಗೇನೇನು ಅನುಕೂಲಗಳಾಗ್ತವೆ, ಇದರಿಂದ ನಮಗೇನು ಲಾಭ ಆಗುತ್ತೆ ಅನ್ನೋದು ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಮುಂಚೆ ಎಲ್ಲ ತಗೊಂಡಿರೋರಿಗೆ ಅನುಕೂಲ ಯಾವ್ಯಾವ ರೀತಿಯಾಗಿದೆ ಏನೇನು ಅಂತ ತಿಳ್ಕೊಂಡಿರೋರು ನನಗೆ ನೀವು ಮತ್ತೆ ಕೇಳಿ ತಗೊತಾ ಇದ್ದೀರಾ. ಇದು ನೋಡಿ, ದೇವಸ್ಥಾನಗಳಲ್ಲಿ ಇದನ್ನು ನೀವಿಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ಆ ದೇವಿಗೆ ಗಂಡು ದೇವರಿಗೆ ಆಗಲಿ ಹೆಣ್ಣು ದೇವರಿಗೆ ಆಗಲಿ ನಾಗಗಳು ಯಾವಾಗೂ ಎಲ್ಲ ದೇವರುಗಳಿಗೂ ನಾಗಗಳು ಇರ್ತವೆ. ಅದೇ ಈ ಮೂಲಿಕೆಗಳು ಆ ದೇವರ ಹತ್ರ ಇದ್ದರೆ ಅದು ಒಂದು ಶಕ್ತಿ, ಇವು ಮೂಲಿಕೆ ಅಲ್ವಾ. ಇದರಿಂದ ಮೂಲಿಕೆಗಳು ಇರೋದ್ರಿಂದ ಯಾವ ದೇವರುಗಳಿಗೂ ಒಂದು ನಾಗದೇವತೆ ಸಮೀಪ ಇದ್ದಂಗೆ. ಆ ಸಮೀಪ ಇರುವಾಗ ನಮಗೆ ಯಾವ ಮಾಟ ಮಂತ್ರ ಪ್ರಯೋಗಗಳು ನಮಗೆ ಒಳಗೆ ಪ್ರವೇಶವಿಲ್ಲ. ಇವರು ಕಾವಲಾಗಿ ಕಾಯ್ತಾ ಇರ್ತಾರೆ. ಇದಕ್ಕೆ ನೀವು ಮಂತ್ರ ಸಿದ್ಧಿ ಮಾಡ್ಕೋಬೇಕು. ನೀವು ಮಂತ್ರಗಳು ಹೇಳ್ತಿರ್ತೀರ, ಮಂತ್ರಗಳು ಹೇಳುವಾಗ ನೀವೇನು ಮಾಡ್ತೀರಾ, ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ಇದನ್ನು ನೀವು ಪ್ರಾಣ ಪ್ರತಿಷ್ಠೆ ಮಾಡಿ ಇದನ್ನು ಯಾವ ದೇವರ ಮಂತ್ರನ ಜಪ ತಪ ಮಾಡ್ತೀರೋ ಆ ದೇವರಿಗೆ ನೀವು ಮಂತ್ರನ ಸಿದ್ಧಿ ಮಾಡಿ ದೇವರಿಗೆ ಇದನ್ನು ಟಚ್ ಮಾಡಿಕೊಂಡು ನೀವು ಮಂತ್ರ ಹೇಳೋವಂಥ ಮಂತ್ರಗಳೆಲ್ಲ ಆ ವಿಗ್ರಹಗಳಲ್ಲಿ ಸೇವ್ ಮಾಡ್ತಾ ಇರಬೇಕು. ಸೇವ್ ಮಾಡ್ತಾ ಇದ್ದರೆ ನಿಮಗೆ ಆ ವಿಗ್ರಹಕ್ಕೆ ಜೀವಕಳೆ ಬರುತ್ತೆ ಮತ್ತು ಈ ಬೆತ್ತಕ್ಕೂ ಬರುತ್ತೆ. ಎರಡಕ್ಕೂ ಜೀವಕಳೆ ಬಂದಾಗ ಅಲ್ಲಿ ಯಾವುದೇ ಶಕ್ತಿಗಳನ್ನು ಕೂಡ ನೀವು ಯಾವುದೇ ಬಾಯಿ ಕಟ್ಟು ಕಣ್ಕಟ್ಟು ಜನಗಳು ಪ್ರಯೋಗ ಇಂಥದ್ದೆಲ್ಲ ನೀವು ಹೇಳೋ ಮಂತ್ರಗಳಿಂದ ಅವೆಲ್ಲ ಕಿತ್ಕೊಂಡು ಹೋಗುತ್ತೆ. ಯಾವತ್ತೂ ಕೂಡ ನಾವು ಮಾಡೋವಂಥ ಒಂದು ಪೂಜೆಗಳಿಂದನೇ ನಮ್ಮ ಕೆಲಸಗಳು ಆಗಬೇಕಾಗಿರೋದು. ಅದರಿಂದ ಇದು ಅದ್ಭುತವಾದ ಶಕ್ತಿವಾದಂಥ ಒಂದು ನಾಗಬೆತ್ತಗಳು. ಯಾವ ದೇವರಲ್ಲೂ ಕೂಡ ನಾಗರು ಇಲ್ದಿರೋ ಅಂಥ ದೇವರುಗಳು ಅಂದರೆ ಯಾರೂ ಇಲ್ಲ. ಅದರಲ್ಲಿ ಒಬ್ಬರು ಬಿಟ್ಟರೆ ಎಲ್ಲ ದೇವರುಗಳಲ್ಲಿ ನಾಗದೇವರುಗಳು ಅವ್ರ ಹತ್ರ ಇದ್ದೇ ಇದ್ದಾರೆ. ಅದರಿಂದ ನಿಮಗೆ ಈ ನಾಗಬೆತ್ತಗಳನ್ನ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಈ ನಾಗಬೆತ್ತಗಳಿಂದ ನೀವು ಏನೇನು ಇದರಿಂದ ನೀವು ಮಾಡ್ಬೋದು, ಇದರಿಂದ ಏನೇನು ಲಾಭ, ಏನೇನು ಇದರಿಂದ ಪರಿಹಾರ ಆಗುತ್ತೆ ನಿಮಗೆ ಅನ್ನೋದನ್ನು, ಇದು ಯಾರ ಮನೇಲಿ ಇರುತ್ತೋ, ಯಾರ ಮನೆಯಲ್ಲಿ ಮದುವೆ ಆಗಲ್ವ, ಯಾರ ಮನೇಲಿ ಮದುವೆ ಆಗದೆ ಮನೆಯಲ್ಲಿ ನಾಗದೋಷ ಇರುತ್ತೋ, ಸಂತಾನ ಭಾಗ್ಯ ಇಲ್ದಂಗಿರುತ್ತೋ ಅಂಥವರಲ್ಲಿ ಮತ್ತು ದೇವರಲ್ಲಿ ಜೀವಕಳೆನ ಹೆಚ್ಚಿಸೋದಕ್ಕೆ, ದೇವರು ಮನೆಯಲ್ಲಿ ದೇವರಿಗೆ ಜೀವಕಳೆ ಹೆಚ್ಚಿಸೋದಕ್ಕೆ ಅದಕ್ಕೆ ಮಂತ್ರಗಳಿದ್ದಾವೆ, ಚಕ್ರಗಳಿದ್ದಾವೆ. ಆ ಜೀವಕಳೆನ ಮತ್ತು ಆ ಬೆತ್ತದಿಂದ ನೀವು ಬರ್ಸೋದಕ್ಕೆ ಮನೆಯಲ್ಲಿ ಇದು ನಾಗಬೆತ್ತ ಇರೋದ್ರಿಂದ ನಿಮಗೆ ಯಾವ ಮಂತ್ರ ತಂತ್ರ ಮಾಟ ಯಾವುದೂ ಕೂಡ ನಿಮಗೆ ಪ್ರವೇಶವಾಗೋದಿಲ್ಲ. ಯಾಕೆ ಅಂದರೆ ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ನೀವು ಇಡಬೇಕು. 1000 ಸತಿ ಇದಕ್ಕೆ ಮಂತ್ರ ಜಪ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ನಿಕ್ಕಿದ್ರೆ ಅಂದರೆ ನಿಮಗೆ ಕಾವಲಾಗಿ ಕಾಯ್ತಾ ಇರುತ್ತೆ. ಇದು ದೇವ್ರ ಹತ್ರನೇ ಆಗಲಿ, ಮನೆಯಲ್ಲಿ ದೇವ್ರ ಪೂಜೆ ಮಾಡೋ ಸ್ಥಳದಲ್ಲೇ ಆಗಲಿ, ಮತ್ತು ನೀವು ಎಲ್ಲೇ ಇದನ್ನು ಇಟ್ಕೊಂಡ್ರೂ ಕೂಡ ಅದು ನಿಮಗೆ ಕಾವಲಾಗಿ ಕಾಯ್ತಾ ಇರುತ್ತೆ. ಅಂಥ ಒಂದು ಅದ್ಭುತವಾದಂಥ ಮೂಲಿಕೆ. ಇದರಿಂದ ಇನ್ನೂ ಎಷ್ಟೋ ಹೇಳ್ಬೋದು. ಇದನ್ನು ಬಾಗಿಲಲ್ಲಿ ಕಟ್ಟಿದ್ರು, ಇದು ತುಂಬ ದೊಡ್ಡದಾಗಿದೆ, ಇದು ಅರ್ಧ ಬಾರಿದೆ. ಅದರಿಂದ ನೀವು ಬೇಕಾದರೆ 2 ಪೀಸ್ ಮಾಡ್ಕೋಬೋದು. ಒಂದನ್ನು ತಗೊಂಡು ಒಂದು ಮನೆಯಲ್ಲಿ ಇಡ್ಬೋದು, ಒಂದು ಬಾಗಿಲಲ್ಲಿ ಕಟ್ಬೋದು. ಇದನ್ನು ಮಾಡಿ ನೀವು ಪೂಜೆ ಮಾಡೋದ್ರಿಂದ
ನಿಮ್ಮ ಮನೆಯಲ್ಲಿ ಮದುವೆ ಆಗದೆ ನಿಂತಿರೋರು ಮದುವೆ ಸೆಟ್ಟಾಗುತ್ತೆ, ಮಕ್ಕಳಾಗದಿರೋಂಥ ಮಕ್ಕಳ ಫಲ ಬರುತ್ತೆ. ಮತ್ತು ಮನೆಯಲ್ಲಿ ದುಡ್ಡು ಕಾಸು ಸಮಸ್ಯೆ ಇರೋರು ನಾಗದೋಷದಿಂದ ಮತ್ತು ನಿಮಗೆ ಇದು ಗಳಿಂದ ನಿಮಗೆ ಎಷ್ಟೋ ಜನಗಳಿಗೆ ಆತ್ಮಗಳಿಂದ ಮನೆಯಲ್ಲಿ ದರಿದ್ರ, ದುಡ್ಡು ಕಾಸಿಗೆ ತೊಂದರೆ ಇಂಥದ್ದೆಲ್ಲ ನಡೀತಾ ಇರುತ್ತೆ. ಇದು ನೀವು ಕಟ್ಟಿದಾಗ ನಿಮ್ಮ ಮನೆಯಲ್ಲಿ ಯಾವುದು ತೊಂದರೆಗಳೆಲ್ಲ ದೂರ ಆಗಿ ಮನೆಯಲ್ಲಿ ಸುಖ ಶಾಂತಿ ನೆಲೆಗೊಂಡು ನಿಲ್ಲುತ್ತೆ. ಮತ್ತು ಮನೆಯಲ್ಲಿ ಎಷ್ಟು ದುಡಿದ್ರೂ ಕೂಡ ನಮಗೆ ಎಷ್ಟು ದುಡಿತೀವಿ, ಎಲ್ಲಿ ಹೋಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಮನೆ ಒಂದು ತಿಂಗಳಾಯಿತು ಅಂದರೆ ನಾವು ಲಾಟ್ರಿ ಹೊಡಿತಾ ಇರ್ತೀವಿ, ಹಂಗಾಗೋಗ್ಬಿಡುತ್ತೆ. ನಾವು ಇದಕ್ಕೇನು ಮಾಡೋದು ಪರಿಹಾರ ಅಂತ ಅನ್ನೋರಿಗೆ ನೋಡಿ, ಇದನ್ನಿಟ್ಟು ಪೂಜೆ ಮಾಡಿ ನೀವು ಯಾವ ಮಂತ್ರನ ಜಪಿಸ್ತೀರೋ ಆ ಮಂತ್ರನ ಈ ದಂಡಕ್ಕೆ ಹೇಳ್ಕೊಂಡು ಜಪ ಮಾಡಿ, ನಿಮಗೆ ಆ ಮಂತ್ರ ಶಕ್ತಿ ಹೆಚ್ಚಾಗುತ್ತೆ. ಮತ್ತು ಯಾರಿಗೆ ದೇವಸ್ಥಾನಗಳವ್ರಿಗೆ ಹೇಳ್ತಿದ್ದೀನಿ, ಯಾರಿಗೆ ಈ ದೇವಸ್ಥಾನದಲ್ಲಿ ಈ ಬೆತ್ತನ ನೀವು ಮಂತ್ರ ಸಿದ್ಧಿ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಯಾವುದನ್ನ ಒಂದು ಮಂತ್ರನ ಸಿದ್ಧಿ ಮಾಡ್ತಾಯಿದ್ರೆ, ಯಾರಿಗೆ ಭೂತ ಪ್ರೇತ ಹಿಡ್ದಿರುತ್ತೋ, ಯಾರಿಗೆ ಅನಾರೋಗ್ಯ ಸಮಸ್ಯೆ ಇರುತ್ತೋ, ಯಾರಿಗೆ ಮಾಟ ಮಂತ್ರ ಆಗಿರುತ್ತೋ ಅಂಥವ್ರ ತಲೆ ಮೇಲೆ ಇದು ಇಕ್ಕಿದ್ರೆ ಸಾಕು, ಆವೇಶ ಜಾಸ್ತಿ ಆಗಿಬಿಡುತ್ತೆ, ಮೈನಲ್ಲಿರೋದು ಈಚೆಗೆ ಬಂದುಬಿಡುತ್ತೆ. ಅಂಥ ಒಂದು ಬೆತ್ತ ಪವಿತ್ರವಾದ ಆ ಶಕ್ತಿಯಿಂದನೇ ಅದಕ್ಕೆ ಅವ್ರ ತಲೆ ಮೇಲೆ ಇಟ್ಟರೆ ಸಾಕು, ಅದರಲ್ಲಿ ಇರೋವಂಥದ್ದು ಆಚೆಗೆ ಬಂದುಬಿಡುತ್ತೆ. ಎಲ್ಲೂ ಹೋಗಿರೋ ಸ್ಥಳಕ್ಕೆ ಹೋದ್ರೂ ಅದು ಆಚೆಗೆ ಬಂದಿರಲ್ಲ, ಮೌನವಾಗೇ ಇರುತ್ತೆ. ಅಂಥವು ಕೂಡ ಇದು ಇಟ್ಟ ತಕ್ಷಣ ಆಚೆಗೆ ಬರ್ತವೆ. ಆರೋಗ್ಯ ಸಮಸ್ಯೆ ಸರೋಗುತ್ತೆ, ಕೈಕಾಲು ಚಳಕು, ಮೈ ನೋವು ಇದೆಲ್ಲ ದೂರ ಆಗುತ್ತೆ. ಅವ್ರಿಗೆ ನಿವಳಿಸಿದ್ರಿ ಅಂದರೆ ಅದೆಲ್ಲ ಸರೋಗುತ್ತೆ. ಇದು ದೇವಸ್ಥಾನಗಳಲ್ಲಿ ತುಂಬ ವಿಶೇಷವಾಗಿ ಕೆಲಸ ಮಾಡುತ್ತೆ. ನೋಡಿ, ಇದು ಎಲ್ಲ ನೋಡಿ ಯಾವ ಥರ ಇದ್ದಾವೆ, ಭಾಳ ಚೆನ್ನಾಗಿದೆ, ದಪ್ಪವಾಗಿದ್ದಾವೆ, ಉದ್ದಕ್ಕಿದ್ದಾವೆ. ಇದು ದಂಡಗಳನ್ನ ದೇವ್ರಿಗೆ ಪ್ರತಿಷ್ಠಾಪನೆ ಮಾಡಿರೋ ದೇವ್ರಿಗೆ ಆಗಲಿ ಯಾರಿಗೇ ಆಗಲಿ ಇದನ್ನ ಹಿಡ್ಕೊಂಡು ದೇವರಿಗೆ ಮಂತ್ರಗಳು ಜಪ ಮಾಡಿ ಆ ದೇವ್ರಿಗೆ ಮಂತ್ರನ ಆ ದೇವ್ರನ್ನ ವಿಗ್ರಹಗಳಿಗೆ ತುಂಬೋದಕ್ಕೆ ಈ ನಾಗಬೆತ್ತ ಭಾಳ ವಿಶೇಷವಾಗಿ ಕಾರ್ಯ ನಡೀತೈತೆ. ಎಲ್ಲ ಕಾರ್ಯಗಳೂ ಸಿದ್ಧಿಯಾಗುತ್ತೆ. ಯಾವ ತಂತ್ರ ಮಂತ್ರಗಳು ಇದಿರೋ ಜಾಗದಲ್ಲಿ ಬರೋದಿಲ್ಲ. ಎಲ್ಲ ಅದಕ್ಕೂ ಅದ್ಭುತವಾದಂಥ ಒಂದು ನಾಗಬೆತ್ತಗಳು. ಈಗ ನೀವು ಹೇಳ್ತಾ ಇದ್ದೀರಾ, 1 ತಿಂಗಳಿಂದ ನನ್ನನ್ನು ಕೇಳ್ತಾ ಇದ್ದೀರಾ, ನಾನು ಇವಾಗ ಕಳಿಸ್ತಿರ್ಲಿಲ್ಲ, ಆದರೆ ನೀವು ಪಾಪ ಕೇಳ್ತಾ ಇದ್ದೀರಾ, ನೀವು ನಮ್ಮದು ದೇವಸ್ಥಾನ ಇದೆ, ನಮಗೆ ಬೆತ್ತಗಳು ಬೇಕು ಅಂತ ಕೇಳಿದ್ರಿ. ನಾನು ಸ್ವಲ್ಪನೇ 5 ತರಿಸಿರೋದು. ನಿಮಗೆ ಇವಾಗ ಇವೆಲ್ಲ ಮಳೆಗಾಲ ಬರೋವರೆಗೂ ಸಿಗಲ್ಲ. ಅದರಿಂದ ನಾನು ತುಂಬ ಬೇಕಾಗಿರೋರ ಕಡೆಯಿಂದ ನಾನು ನಿಮಗೆ ತರಿಸಿ ಕೊಡ್ತಾಯಿದ್ದೀನಿ. ಬಂದು ಆದಷ್ಟು ಬೇಗ ತಗೋಬಿಡಿ. ಈಗ ನಾನು ಕಾಯ್ಕೊಂಡಿರೋಕ್ಕಾಗೋದಿಲ್ಲ. ನೀವು ಇವತ್ತು ನಾನು ವಿಡಿಯೋ ಹಾಕಿದ್ದೀನಿ, ನೀವು ನಾಳೆ ನಾಡ್ದು ಬಂದು ಎಲ್ಲ ತೊಗೊಂಡೋಗ್ಬಿಡಿ. ಇಲ್ಲ ಅಂದರೆ ಮತ್ತೆ ಬೆತ್ತಗಳು ಬಂದಿಲ್ಲವಮ್ಮ ಇನ್ನು ಬರೋವರೆಗೂ ಇಡಬಾ ಅಂದರೆ ಆಗೋದಿಲ್ಲ. ಆದ್ದರಿಂದ ನೀವು ಬಂದು ತೊಗೊಂಡೋಗಿ, ನಿಮಗೋಸ್ಕರ ನಾನು ತರಿಸಿದ್ದೀನಿ. ನೀವು ಯಾರು ಬಂದು ನನ್ನ ಹತ್ರ ಕೇಳ್ತಿದ್ರೋ ಅವ್ರುಗಳು ಬಂದು ತೊಗೊಂಡೋಗಿ. ಪ್ರಿಯ ವೀಕ್ಷಕರೇ, ಯಾರಿಗೆ ಲಭ್ಯವಿದೆಯೋ ಅವ್ರಿಗಾಗುತ್ತೆ, ಇದನ್ನು ಎತ್ತಿಡೋಕ್ಕಾಗಲ್ಲ ನಾನು. ಆದ್ದರಿಂದ ಯಾರಿಗೆ ಅದೃಷ್ಟ ಇದೆಯೋ, ಯಾರಿಗೆ ಯೋಗ ಇದೆಯೋ, ಇದು ಆ ನಾಗಲಕ್ಷ್ಮಿ ನಾಗಬೆತ್ತ ಹೋಗಿ ಅವ್ರ ಮನೇಲಿ ಇರಬೇಕು ಅನ್ನೋ ಯಾರಿಗೆ ಯೋಗ ಇದೆಯೋ ಅವ್ರ ಮನೆಯಲ್ಲಿ ಸೇರುತ್ತೆ. ನಾನು ಇಲ್ಲ, ನಾನು ಕೊಡಲ್ಲ ಅನ್ನೋದಕ್ಕೆ ನಾನು ಯಾರೂ ಅಲ್ಲ. ಅವ್ರವ್ರ ಯೋಗ ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲಿ ಹೋಗಿ ಸೇರ್ತಾರೆ. ಅದರಿಂದ ಇದು ಒಂದು ಅದ್ಭುತವಾದಂಥ ನಾಗಬೆತ್ತುಗಳು. ಇದರಿಂದ ಎಲ್ಲ ಕಾಯಿಲೆಗಳು, ಎಲ್ಲ ದೋಷಗಳನ್ನು ಕೂಡ ಪರಿಹಾರ ಮಾಡೋಂಥ ನಾಗಬೆತ್ತುಗಳು. ಇದನ್ನು ಮಾಡದಿರೋಂಥ ಕಾರ್ಯನೇ ಇಲ್ಲ. ನಾಗದೋಷನೂ ನಿವಾರಣೆ ಮಾಡ್ಬೋದು. ಇದು ರಾಹು ದೋಷ, ಕೇತು ದೋಷ ಇವೆಲ್ಲ ಪರಿಹಾರ ಮಾಡ್ಬೋದು. ಇನ್ನೂ ಹಲವಾರು ಹೇಳ್ತಾ ಇದ್ದರೆ ಇನ್ನೂ ದೊಡ್ಡದಾಗಿದೆ. ಇದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ತುಂಬ ದೊಡ್ಡ ವಿಡಿಯೋ ಆಗಿಬಿಡುತ್ತೆ. ನಿಮಗೂ ಹೇಳಿ ನಿಮಗೂ ಒಂಥರ ಇದಾಗ್ಬಿಡುತ್ತೆ. ಪ್ರಿಯ ವೀಕ್ಷಕರೇ, ನಾನು ಇನ್ನೊಂದು ರೀತಿಯಲ್ಲಿ ತಂದಾಗ ಇನ್ನೊಂದು ಇದ್ರ ಬಗ್ಗೆ ನಾನು ಹಲವಾರು 2-3 ವಿಡಿಯೋ ಮಾಡ್ಬೋದು. ಅಷ್ಟು ರಹಸ್ಯಗಳಿದ್ದಾವೆ, ಅದನ್ನೆಲ್ಲ ನಿಮ್ಗೆ ತಿಳಿಸ್ತೀನಿ. ಇದನ್ನ ಯಂತ್ರ ಮಾಡಿ ನಾಗದೋಷ ಇರೋರಿಗೆ, ಮಕ್ಕಳ ದೋಷ ಆಗದಿರೋರಿಗೆ, ಇದನ್ನು ಕಾಳಸರ್ಪ ದೋಷ ಇರೋರಿಗೆ ಯಂತ್ರಕ್ಕೆ ಹಾಕ್ಕೊಂಡು ಇದನ್ನು ತಾಯ್ತೆ ಕಟ್ಕೊಂಡ್ರೂ ಕೂಡ ನಿಮ್ಮ ದೋಷ ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ 2-3 ಮೂಲಿಕೆಗಳು ಹಾಕಬೇಕು. ಅದಕ್ಕೆ ನೀವೆಲ್ಲ ಹಾಕಿ ನೀವು ಕಟ್ಕೊಂಡ್ರಿ ಅಂದರೆ ನಿಮಗೆ ನಾಗದೋಷ ಸಂಪೂರ್ಣವಾಗಿ ದೂರ ಆಗುತ್ತೆ. ಗಂಡ ಹೆಂಡತಿ ಸಮಸ್ಯೆ ನಾಗದೋಷದಿಂದ ದೂರ ಆಗಿರ್ತಾರೆ. ಡೈವರ್ಸು, ಗಂಡ ಹೆಂಡತಿ ಅನ್ಯೋನ್ಯ ಇರಲ್ಲ, ಮನೇಲಿ ಯಾವಾಗೂ ಜಗಳ, ಶಾಂತಿ ನೆಮ್ಮದಿ ಏನೂ ಇರೋದಿಲ್ಲ. ಅಂಥವ್ರಿಗೆಲ್ಲ ಇದಿದ್ದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರಕುತ್ತೆ. ಪ್ರಿಯ ವೀಕ್ಷಕರೇ,
ನಾನು ಇನ್ನೊಂದು ಬಾರಿ ಇನ್ನೊಂದು ವೀಡಿಯೋನಲ್ಲಿ ನಿಮಗೆ ಬೇಕಾದರೆ ನಾನು ಇನ್ನೊಂದು ವೀಡಿಯೋನಲ್ಲಿ ತಿಳಿಸ್ತೀನಿ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.